ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಹೋಗಿದ್ದು, ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಬಟ್ಟೆ ಶಾಪಿಂಗ್ಗೆ ಅಂತ ಬಂದಿದ್ದೀವಿ ಅಂತ. ಅದೇ ನಾವು ಎಲ್ಲಿ ಹೋಗ್ತಾ ಇರೋದು ಅಂದರೆ ಊಟಿ ಮತ್ತು ಕೊಡೈಕೆನಾಲು. ಮಂಡೇ 6th ನಾವು ಹೊರಟ್ವಿ. ಬೆಳಗ್ಗೆ 5 o'clockಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು. ಮತ್ತು ಹೊರಡೋ ಅಷ್ಟೊತ್ತಿಗೆ 6 ಆಗೇ ಬಿಡ್ತು. ನಮ್ಮ ರೋಡೆಲ್ಲ ಅಗೆದುಬಿಟ್ಟಿದ್ದಾರೆ, ಹೊಸ್ದಾಗಿ ರೋಡ್ ಮಾಡಬೇಕು ಅಂತ. ನಾವು ಆಯಿತು 6:30 ನಾವು ಬಿಟ್ವಿ. ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿತ್ತು. ಮತ್ತು ನಾವು ಅಲ್ಲಿ ಬಂದು ಹಂಗೆ ಡೀಸೆಲೆಲ್ಲ ಹಾಕಿಸ್ಕೊಂಡು ನಾವು ಹೊರಟ್ವಿ. ಹೋಗ್ತಾ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅಲ್ಲೇ ಮೈಸೂರಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ನಾನು, ಧೃತಿ, ಗಾನ, ನಮ್ಮ 4 ಜನನೂ ನಾವು ಹೊರಟ್ವಿ. ಗಾನ ಟೆಂಪಲ್ಗೆ ಬರೋಂಗಿರಲಿಲ್ಲ, ಅದರಿಂದ ಅವಳು ಬರಲಿಲ್ಲ. ನಾವು 3 ಜನ ಹೋದ್ವಿ. ಹೋಗೋಷ್ಟೊತ್ತಿಗೆ ನಾವು ಮೈಸೂರು ರೀಚ್ ಆಗೋಷ್ಟೊತ್ತಿಗೆ 8:30 ಆಗಿತ್ತು. ಅದಕ್ಕೆ ನಾವು ಫಸ್ಟು ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು ನಾವು ಹೋದ್ವಿ. ನೋಡಿ, ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಎಲ್ಲೆಲ್ಲಿ ಹೋಗಬೇಕು ಅಂತ. ಅದಕ್ಕೆ ನಾವು ಅಂದೇ ಹೋಗ್ತಾ ಅಲ್ಲಿ ಚರ್ಚ್ ಇದೆಯಲ್ಲ, ಅದು ನೋಡಿದ್ದೀವಿ ತುಂಬ ಸಲ. ಆಚೆನೇ ಸುಮ್ಮನೆ ನೋಡಿದ್ವಿ. ಮೈಸೂರು ಆಲ್ಮೋಸ್ಟ್ ತುಂಬ ಸಲ ಹೋಗಿದ್ದೀವಿ. ಮೈಸೂರಲ್ಲಿ ಯಾವ ಪ್ಲೇಸು ಬಿಟ್ಟಿಲ್ಲ, ಎಲ್ಲನೂ ಸಹ ನೋಡಿದ್ದೀವಿ. ಆನ್ ದ ವೇ ಹೋಗ್ತಾ ಹಂಗೇ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ನಾವು ಅರಮನೆ ಮುಂದೆನೇ ಹೋದ್ವಲ್ಲ, ಅದನ್ನು ಸಹ ನೋಡಿದ್ವಿ. ನಾವು ಅಂದರೆ ಇದೆಲ್ಲ ನೋಡಿ ಊಟಿಗೆ ಹೋಗೋಷ್ಟೊಳಗೆ ಟೈಮ್ ಆಗುತ್ತೆ ಅಂತ ನಾವು ಅಲ್ಲೆಲ್ಲೂ ಹೋಗಲಿಲ್ಲ. ನಾವು ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹೋಟೆಲ್ ಹಳ್ಳಿ ಹಟ್ಟಿ ಅಂತ ಇದೆ ಮೈಸೂರಲ್ಲಿ. ನಾವು ಯಾವಾಗೂ ಅಲ್ಲೇ ಹೋಗೋದು, ತುಂಬ ಸಲ ಹೋಗಿದ್ದೀವಿ. ಇಲ್ಲಿ ಚೆನ್ನಾಗಿರುತ್ತೆ. ದೋಸೆ ಮತ್ತು ಇಡ್ಲಿ, ಎಳ್ಳಿಕಾಯಿ ಚಿತ್ರಾನ್ನ, ಎಳ್ಳಿಕಾಯಿ ಜ್ಯೂಸು, ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಮತ್ತು ಬೆಲ್ಲದಲ್ಲಿ ಕೇಸರಿಬಾತ್ ಮಾಡ್ತಾರೆ, ಅದು ಸಹ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ತುಂಬ ಸಲ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಗಾನ ಬರೋಂಗಿಲ್ಲ ಅದಕ್ಕೋಸ್ಕರ ಅವಳನ್ನ ಕಾರಲ್ಲೇ ಬಿಟ್ಟು ನಾವು 3 ಜನ ಹೋದ್ವಿ. ಹೋಗೋಷ್ಟರೊಳಗೆ 9:30 ಆಗಿತ್ತು. ಆದರೂ ಪರವಾಗಿಲ್ಲ, ರಶ್ ಇತ್ತು. ನಾವು ಕ್ಯೂನಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು 200 ಟಿಕೆಟ್ ತೊಗೊಂಡು ಹೋದ್ವಿ. ಬೇಗ ದರ್ಶನವೂ ಆಯಿತು. 1/2 hourಗೆಲ್ಲ ದರ್ಶನ ಮುಗೀತು. ನಾವು ಮೈಸೂರಿಗೆ ಬಂದಾಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಧೃತಿಗೆ ನಾನು ಶಾಪಿಂಗ್ ಏನಾದರೂ ಮಾಡ್ತೀಯಾ, ಬೇಕಾ, ಏನಾದರೂ ತೊಗೊತೀಯಾ ಅಂತ ಕೇಳ್ತಾ ಇದ್ದೆ. ಅವಳು ನನಗೆ ಗೊಂಬೆ ಕೊಡಿಸು ಅಂತ ಸುಮ್ಮನೆ ರೇಗಿಸ್ತಾ ಇದ್ಲು. ಅಂದರೆ ಚಿಕ್ಕವರಿದ್ದಾಗ ಎಲ್ಲ ತೊಗೊತಾ ಇದ್ವಿ. ಈಗ ದೊಡ್ಡವರಾಗಿರೋದ್ರಿಂದ ಅವ್ರು ಯಾವುದೂ ಅಷ್ಟು ಇಷ್ಟಪಡಲ್ಲ. ಮತ್ತು ನಮ್ಮ ಮನೇಲಿ ಯಾರೂ ಚಿಕ್ಕ ಮಕ್ಕಳಿಲ್ಲ, ಅದರಿಂದ ಏನೂ ತೊಗೊಳ್ಳಿಲ್ಲ. ಅದಾದಮೇಲೆ ನಾವು ಮತ್ತೆ ಹೊರಟ್ವಿ. ಹೋಗ್ಬೇಕಾದ್ರೆ ಬಂಡೀಪುರ ಆ ಕಡೆನೇ ಹೋಗೋದ್ರಿಂದ ನೋಡಿ, ಅಲ್ಲೆಲ್ಲ ಇದು ಜಿಂಕೆ ಕಾಣಿಸ್ತಾ ಇತ್ತು ಒಂದೊಂದು. ಅಂದರೆ ಒಂದೊಂದು ಕಡೆ ಹತ್ರದಲ್ಲಿರ್ತಿದ್ವು, ಒಂದೊಂದು ಕಡೆ ದೂರದಲ್ಲಿರ್ತಿದ್ವು. ನಮ್ಗೆ ಲಾಸ್ಟ್ ಟೈಮ್ ಆದಾಗ ಆನೆ ಸಿಕ್ಕಿತ್ತು. ಈ ಸಲ ಒಂದೇ ಒಂದಿತ್ತು ಆನೆ, ಅದು ಚಿಕ್ಕದು ಅನಿಸುತ್ತೆ. ಅಲ್ಲಿ ಹುಲ್ಲು ತಿಂತಾಯಿತ್ತು, ಸೊಪ್ಪು ಏನೋ ತಿಂತಾಯಿತ್ತು. ಚೆನ್ನಾಗಿತ್ತು ನೇಚರು. ಬಿಸಿಲಿದ್ರೂ ತುಂಬ ಸುತ್ತ ಗಿಡ ಮರ ಇರೋದ್ರಿಂದ ಸ್ವಲ್ಪ ಅಷ್ಟೇನು ಸೆಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಕಾರೆಲ್ಲ ನಿಲ್ಸೋಂಗಿರಲಿಲ್ಲಲ್ಲ, ಅದರಿಂದ ನಾವು ಕಾರೆಲ್ಲ ಏನು ನಿಲ್ಲಿಸಲಿಲ್ಲ. ಹಂಗೇ ಹೋಗ್ತಾ ನೋಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಸಿಕ್ಕಿದ್ವು ಇದು ಧೃತಿ, ಗಾನ, ಚಿರತೆ ಎಲ್ಲ ಸಿಗುತ್ತಾ ಅಂತ ನೋಡ್ತಾಯಿದ್ರು. ಅದೆಲ್ಲ ಏನು ಸಿಕ್ಕಿಲ್ಲ. ಅದಾದಮೇಲೆ ನಾವು ಊಟಿಗೆ ಎಂಟ್ರಿ ಕೊಟ್ವಿ. ಈ ಥರ ಇದೆ ನೋಡಿ ಊಟಿ. ಅಂದರೆ ಎಲ್ಲ ಮನೆಗಳು ತುಂಬ ಒಂಥರ ಹಳೆ ಮನೆ ಥರ ಇದೆ. ಆದರೆ ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಮನೆ ಎಲ್ಲ ಹತ್ತತ್ರದಲ್ಲೇ ಇದೆ. ಬೆಟ್ಟ ಮೇಲಿದೆ, ಕೆಳಗಡೆ ಮನೆ ಇದೆ, ಒಂದೊಂದು ಕಡೆ ತುಂಬ ಮೇಲೆ ಮನೆ ಇದೆ. ಸಖತ್ತಾಗಿದೆ. ಬೆಂಗಳೂರು ವೆದರ್ಗೂ ಇಲ್ಲಿ ವೆದರ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಸೆಕೆ ಇರುತ್ತೆ ಅಂದ್ಕೊಂಡ್ವಿ, ಆದರೆ ತುಂಬಾ ಚಳಿ ಇತ್ತು. ಬಿಸಿಲಿದ್ರೂ ಅಷ್ಟೇ ಚಳಿ ಇತ್ತು. ಮತ್ತು ಅಲ್ಲಾದಮೇಲೆ ನಾವು ರೀಚ್ ಆದ್ವಿ. ಎಲ್ಲಿ ಅಂತ ಲೊಕೇಶನ್ ಹುಡುಕ್ತಾ ಇದ್ವಿ. ಇವಳು ನೋಡಿ ವೀಡಿಯೋ ಮಾಡ್ತಾಯಿದ್ಲು. ಗಾನಾಗೆ ನಿದ್ದೆ, ಅವಳು ಕಾರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ನಿದ್ದೆ ಮಾಡಿಬಿಡ್ತಾಳೆ. ಚಿಕ್ಕವರಿದ್ದಾಗ ಅಂದರೆ ಧೃತಿ ಚಿಕ್ಕವಳಿದ್ಲು ಆವಾಗ ಹೋಗಿದ್ದು, ಅದಾದಮೇಲೆ ಏನು ಹೋಗಿಲ್ಲ. ನಾವು ಸ್ಟೇ ಆಗಿದ್ದು ಸ್ಟೆರ್ಲಿಂಗ್ ಊಟಿ ಹಿಲ್ಸ್ ಅನ್ನೋ ರೆಸಾರ್ಟಲ್ಲಿ, ಹೋಟೆಲ್ಲು, ಅಲ್ಲಿ ಉಳ್ಕೊಂಡಿದ್ದು. ನಾವು ಇವಾಗ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 1:30 ಆಗಿತ್ತು. ನೋಡಿ ಈ ಥರ ಇದೆ ಅದು ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಸಖತ್ತಾಗಿದೆ ನೋಡೋದಕ್ಕೆ. ಬಿಸಿಲಿದ್ರೂ ಸಹ ಚಳಿ ಆಗ್ತಾಯಿತ್ತು. ನಮಗೆ
ಬೆಂಗಳೂರು ವೆದರು ಈ ವೆದರ್ ನೋಡಿದ್ರೆ ಇದು ತುಂಬಾ ಡಿಫ್ರೆಂಟು. ಡಿಸೆಂಬರ್ ಟೈಮಲ್ಲೆಲ್ಲ ಇಲ್ಲಿ ಕೋಲ್ಡ್ ಅಂದರೆ 0 ಇರುತ್ತಂತೆ. ಇವಾಗ 13 17 ಇತ್ತು. ನಾವು ಮಧ್ಯಾಹ್ನ ಅಲ್ಲೇ ಊಟ ಮುಗಿಸ್ಕೊಂಡು ಆಚೆ ಬೇರೆ ಏನೇನು ಪ್ಲೇಸ್ ಇದೆ ನೋಡೋಣ ಅಂತ ಕ್ಯಾಬ್ ಬುಕ್ ಮಾಡಿದ್ವಿ. ನಮ್ಮ ಕಾರ್ನ ನಾವೆಲ್ಲೂ ತೊಗೊಂಡು ಹೋಗಲಿಲ್ಲ, ಯಾಕೆಂದರೆ ಅಡ್ರೆಸ್ ಗೊತ್ತಾಗಲ್ಲ ಅಂತ ಲೋಕಲ್ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಲಾಗಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್